ಬೆಂಗಳೂರಿನಲ್ಲಿ ಮಳೆಗೆ ಅತಿ ಹೆಚ್ಚು ನೊಂದ ಏರಿಯಾ ಅಂದರೆ ಅದು ಸಾಯಿ ಲೇಔಟ್. ಇಲ್ಲಿನ ಜನರ ಶೋಚನೀಯ ಬದುಕು ನೋಡಿದ್ರೆ ಎಂಥವರಿಗೂ ಕಣ್ ತುಂಬಿ ಬರುತ್ತೆ. ಕುಡಿಯೋ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿದೆ. ಮಹಿಳೆ ಮಕ್ಕಳು ಮನೆಯಿಂದ ಹೊರ ಹೋಗಕ್ಕೂ ಆಗಲ್ಲ, ತಮ್ಮದೇ ಮನೆಯಲ್ಲಿ ಕೂರೋಕೇನು ಮಲಗೋಕ್ಕೂ ಆಗಲ್ಲ, ತಿನ್ನೋಕೆ ಆಹಾರ ಇಲ್ಲ, ಕರೆಂಟ್ ಇಲ್ಲ, ವಿಷ ಜಂತುಗಳ ಭಯ ಕೂಡ ಇದೆ. ಅಬ್ಬಬ್ಬಾ, ಒಂದಾ ಎರಡ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗ್ತದೆ. ಈಚೆ ಬರೋಕ್ಕಾಗ್ತಾ ಇಲ್ಲ. ಔಷಧಿ ಮಾತ್ರೆ, ನಮ್ಮ ಯಜಮಾನ್ರು ಶುಗರ್ BP ಎಲ್ಲ ಇದೆ, ನಮಗೂ BP ಇದೆ. ಸಾಕಪ್ಪ ಸಾಕು, ಸಾಯಿ ಲೇಔಟ್ನ ಬದುಕು. ರಣಮಳೆಗೆ ಲೇಔಟ್ ಜನರ ಬದುಕು ದುಸ್ತರ. ಇದು ಬೆಂಗಳೂರಿನ KR ಪುರಂ ಕ್ಷೇತ್ರದಲ್ಲಿರುವ ಸಾಯಿ ಲೇಔಟ್. ಕಳೆದ 2 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಇಡೀ ಲೇಔಟ್ ಅಕ್ಷರಶಃ ಕೆರೆಯಂತಾಗಿದೆ. ನೆಲಮಹಡಿಯ ಮನೆಗಳೆಲ್ಲ ನೀರಿನಿಂದ ಜಲಾವೃತಗೊಂಡಿದೆ. ಕಣ್ಹಾಯಿಸಿದಷ್ಟೂ ದೂರ ನೀರು ನೀರು. ಜನ ಓಡಾಡೋಕಾಗ್ತಿಲ್ಲ, ಊಟ ತಿಂಡಿ ತಿನ್ನೋಕಾಗ್ತಿಲ್ಲ, ಮಕ್ಕಳಿಗೆ ಕುಡಿಯೋಕೆ ಹಾಲು ಸಿಗ್ತಿಲ್ಲ. ಕೆಲವು ನಿವಾಸಿಗಳನ್ನ ಬೋಟ್ ಮೂಲಕ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಿದೆ. ಇನ್ನು ಸಾವಿರಾರು ಜನ ಮನೆ ಬಿಟ್ಟು ಆಚೆನೆ ಬರೋಕಾಗ್ತಿಲ್ಲ. ಕರೆಂಟ್ ಇಲ್ಲ, ಕುಡಿಯುವ ನೀರಿಲ್ಲ, ಔಷಧಿ ಸೇರಿದಂತೆ ಆಹಾರ ಪದಾರ್ಥಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಬಂದಿದ್ದು ನಿನ್ನೆ ಸೋಮವಾರ ಬೆಳಗ್ಗೆ 4 ಗಂಟೆಗೆ ನೀರು ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಇದುವರೆಗೂ ನೀರು ಜಾಸ್ತಿನೇ ಬರ್ತಾ ಇದೆ. ಪ್ರತಿ ವರ್ಷ 3 ಅಡಿ ಆಗಿದ್ರು ಇರೋದು ನೀರು. ಈ ಸಲ 5.5 ಫೀಟ್ ನೀರು ಬಂದಿದೆ. ಮತ್ತು ನಾವು ಮನೆಯಲ್ಲಿ ಜಲದಿಗ್ ಬಂದನ ಥರ ಒಳಗಡೆನೇ ಇದ್ಬಿಟ್ಟಿದ್ದೀವಿ. ಈಚೆ ಬರೋಕ್ಕಾಗ್ತಾ ಇಲ್ಲ. ಔಷಧಿ ಮಾತ್ರೆ, ನಮ್ಮ ಯಜಮಾನ್ರು ಶುಗರ್ BP ಎಲ್ಲ ಇದೆ, ನಮಗೂ BP ಇದೆ. ಊಟ ತಿಂಡಿ ಅವರು BBMP ಅವರು ಒಂದೊಂದು ಟೈಮ್ ಬಂದು ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ. ಆದ್ರೂ ಡೈಲಿ ಯೂಸ್ ಮಾಡೋ ನೀರು ಇಲ್ಲ, ಕರೆಂಟ್ ಇಲ್ಲ. 2 ಡೇಸಿಂದ ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿದ್ದೀವಿ ಸರ್. ಪ್ರತಿ ವರ್ಷವೂ ಇದೇನೆ. ಬಡಾವಣೆಯಲ್ಲಿನ ಮನೆಗಳಿಗೆ ನುಗ್ಗಿರುವ ನೀರನ್ನ ಹೊರಗಡೆ ಹಾಕೋಕೆ BBMP ಸಿಬ್ಬಂದಿ ನಿನ್ನೆಯಿಂದಲೂ ಹರಸಾಹಸ ಪಡ್ತಿದ್ದಾರೆ. ಸಂಪುಗಳಲ್ಲಿನ ನೀರು ಜೊತೆ ಒಳಚರಂಡಿ ನೀರು ಕೂಡ ಮಿಕ್ಸ್ ಆಗಿದೆ. ಪರಿಣಾಮ ಸ್ಥಳೀಯರು ಕುಡಿಯುವ ನೀರಿಗೂ ಕೂಡ ಪರದಾಡುವಂತಾಗಿದೆ. ಹೀಗಾಗಿ ಸಾಯಿ ಲೇಔಟ್ ಬಡಾವಣೆಯ ನಿವಾಸಿಗಳಿಗೆ BBMP ಅಧಿಕಾರಿಗಳು ಮನೆ ಮನೆಗೂ ಬಾಟಲ್ ಮೂಲಕ 1-2 ಲೀಟರ್ ನೀರು ಹಾಗೂ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಿರುವುದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎನ್ನುವಂತಾಗಿದೆ. 2 ದಿನ ಆಯ್ತು ಸರ್, ಇದು ನೀರು ಬಂದು ಮಳೆ ಬಂದು ಸರ್. ಈ ಕಡೆ ಹೋಗಕ್ಕೆ ನೀರು ಜಾಗ ಇಲ್ಲ, ಈ ಕಡೆ ನೀರು ಹೋಗಕ್ಕೆ ಜಾಗ ಇಲ್ಲ. ಎಲ್ಲ ಮನೆಯಲ್ಲಿ ಬಂದು ವಯಸ್ಸವ್ರೆ ಅವ್ರು ಮಾತ್ರ ಇಲ್ಲ ನೋಡಿ. ಇವಾಗ ಮಾತ್ರ ಮಾತ್ರ ತಗೊಂಡ್ಬರ್ತಾ ಇದ್ದೀವಿ. ಇರೋ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ದು ಸ್ವಂತ ಮನೆ ಬಿಟ್ಟು ಎಲ್ಲಿ ಹೋಗಕ್ಕಾಗಲ್ಲ. ಅಲ್ಲಿ ಕುಡಿಯೋ ನೀರಿಗೆ ಬಂದು ಇವಾಗ ಅವ್ರು ಬಂದು ಕೊಡ್ತಾವ್ರಲ್ಲ ಬಾಟ್ಲಿ ನೀರು, ಅದೇ ಕುಡಿಯೋ ನೀರಿಲ್ಲ. ಇದಕ್ಕೆ ಸ್ನಾನಕ್ಕಿದು ಏನಿಲ್ಲ. ಅದ್ರಾಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಉಚ್ಕೊಂಡು ಕೊಡ್ತಾ ಇದ್ದೀವಿ. ಸಾಯಿ ಬಡಾವಣೆಗೆ ನುಗ್ಗಿದಂತಹ ನೀರನ್ನ ಹೊರಗಡೆ ಹಾಕೋಕೆ BBMP ಸಿಬ್ಬಂದಿ ಹರಸಾಹಸ ಪಡ್ತಿದ್ರೆ ನೀರಿನ ಪ್ರವಾಹ ಕಡಿಮೆ ಆಗ್ತಿದ್ದಂತೆ ಹಾವು ಕೀಟಗಳ ಹಾವಳಿ ಮತ್ತೊಂದೆಡೆ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ನೀರು ಖಾಲಿಯಾಗಿರುವ ಮನೆಗಳಿಗೆ ಸಿವಿಲ್ ಡಿಫೆನ್ಸ್ ತಂಡದ ಸಿಬ್ಬಂದಿ ರೌಂಡ್ ಸೋ ಹೊಡೆಯುವ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ನಿವಾಸಿಗಳಿಗೆ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಡ್ತಿದೆ. ಈಗ ಮಳೆ ಬಂದಿರೋ ಕಾರಣ ಜನಗಳಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಕೆಲವರಿಗೆ ನಿಶಕ್ತಿ ಅಂತ ಕಾಣಿಸ್ತಾ ಇದೆ. ಅಂಥವ್ರಿಗೆ ಇಲ್ಲೇ ಬಂದು ಕೆಲವರೆಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಬರಲಾರ್ದವ್ರಿಗೆ ಮನೆಗೆ ಕೂಡ ಹೋಗಿ ನಾವು ಅವ್ರಿಗೆ ಏನು ಸಮಸ್ಯೆ ಇದೆ ಕೇಳಿಬಿಟ್ಟು ಅದಕ್ಕೆ ತಕ್ಕನಾದ ಔಷಧಿ ಎಲ್ಲ ಕೊಡ್ತಾ ಇದ್ದೀವಿ. ಈ ಚರಂಡಿ ನೀರು ಅಂಥದ್ದೆಲ್ಲ ಕೆಲವು ಮನೆಗೆ ನುಗ್ಗೋ ಚಾನ್ಸ್ ಇರ್ತದೆ. ಇವರು ಚರ್ಮ ರೋಗ ಸಂಬಂಧ ಅಂದರೆ ತುರಿಕೆ ಬರ್ತದೆ. ತುರಿಕೆ ಬರೋದಕ್ಕೆ ಅದಕ್ಕೆ ಔಷಧ ಎಲ್ಲ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆಮೇಲೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಮ್ಮ ಕ್ಲಿನಿಕ್ ಬರೋಕ್ಕೆ ಕೇಳ್ಬಿಟ್ಟು ಅಲ್ಲಿ ಮತ್ತೆ ಹೆಚ್ಚಿನ ಚಿಕಿತ್ಸೆ ಕೊಡ್ತೀವಿ ನಾವು. ಲೇಔಟ್ನಲ್ಲಿರುವ ನೀರನ್ನ ಹೊರಗಡೆ ಹಾಕೋಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇನ್ನು BBMP ಅಧಿಕಾರಿಗಳು JCB ಹಾಗೂ ಮೋಟಾರ್ ಮೂಲಕ ನೀರನ್ನ ಬಡಾವಣೆಯಿಂದ ಕಾಲುವೆಗೆ ಹರಿಸೋಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಆದ್ರೆ ಪ್ರತಿ ವರ್ಷವೂ ಮಳೆ ಬಂದಾಗೆಲ್ಲ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ಇಲ್ಲಿನ ಜನ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.